ಕಡಿಮೆ ಖರ್ಚಿನಲ್ಲಿ ಗಾಂಧಾರಿ ಮೆಣಸಿನಕಾಯನ್ನು ಬಳಸ್ಕೊಂಡು ಕೀಟನಾಶಕ ತಯಾರಿಸೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಗಿಡಕ್ಕೆ ತಗುಲೋ ಕೀಟ ಎಂದರೆ ಗಿಡಜೇನು, ಬಿಳಿ ನೊಣ, ಥ್ರೈಪ್ಸ್, ಜೇಡ, ಮರಿಹುಳು ಮತ್ತು ಮೀಲಿಬಗ್. ಈ ಹುಳುಗಳು ಗಿಡದ ಎಲೆ, ಕೊಂಬೆ, ಕಾಂಡ, ಮೊಗ್ಗುಗಳಲ್ಲಿ ಸೇರಿಕೊಂಡು ಗಿಡದ ಸಾರವನ್ನು ಹೀರ್ಕೊಳ್ಳುತ್ತೆ ಮತ್ತು ಗಿಡದ ಬೆಳವಣಿಗೆಯನ್ನು ಸಹ ಕುಂಠಿತ ಮಾಡುತ್ತೆ. ಗಾಂಧಾರಿ ಮೆಣಸಿನಕಾಯಲ್ಲಿ ಕ್ಯಾಪ್ಸೈಸಿನ್ ಎಂಬ ತೀಕ್ಷ್ಣವಾದ ರಾಸಾಯನಿಕ ಇರೋದ್ರಿಂದ ಸಾವಯವ ಕೀಟನಾಶಕನ ತಯಾರಿಸ್ಬೋದು. ಈ ಮೂಲಕ ಕೀಟಗಳ ಮೇಲೆ ನಿಯಂತ್ರಣ ಸಹ ಮಾಡ್ಬೋದು. ಇದರಿಂದ ಇಳುವರಿ ಕೂಡ ಹೆಚ್ಚಾಗಿ ಪಡಿಬೋದು. ಈ ರಾಸಾಯನಿಕವನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ. 20 ಗ್ರಾಂ ಒಣಗಿರೋ ಗಾಂಧಾರಿ ಮೆಣಸಿನಕಾಯನ್ನು ತಗೊಂಡು ಸಣ್ಣಗೆ ಕುಟ್ಟಿ ಪುಡಿ ಮಾಡಬೇಕು. ಕಂಪ್ಲೀಟಾಗಿ ಪುಡಿ ಆದ ನಂತರ 1 ಲೀಟರ್ ನೀರಿಗೆ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಬೇಕು. ಈ 1 ಲೀಟರ್ ನೀರು ಅರ್ಧ ಲೀಟರ್ ನೀರು ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಈ ರಾಸಾಯನಿಕವನ್ನು ಕುದಿಸಿದ ನಂತರ 24 ಗಂಟೆಗಳ ಕಾಲ ಆರೋಕೆ ಬಿಡಬೇಕು. ದೊಡ್ಡ ಗಿಡ ಅಥವಾ ಮರಕ್ಕೆ ನೇರವಾಗಿ ಸಿಂಪಡಣೆ ಮಾಡ್ಬೋದು. ಆದರೆ ಚಿಕ್ಕ ಗಿಡಗಳಿಗೆ ಬಳಸಬೇಕು ಅಂದರೆ ಈ ರಾಸಾಯನಿಕಕ್ಕೆ ಅರ್ಧ ಲೀಟರ್ ನೀರು ಬೆರೆಸಿ ಸಿಂಪಡಣೆ ಮಾಡಬೇಕು. ಇದನ್ನು 2 ವಾರದಲ್ಲಿ 4 ದಿನಗಳ ಅಂತರದಲ್ಲಿ ಸಿಂಪಡಣೆ ಮಾಡಬೇಕು. ಬೆಳಗಿನ ಜಾವ ಅಥವಾ ಸಂಜೆಯ ಸಮಯಕ್ಕೆ ಸಿಂಪಡಣೆ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕೀಟಗಳ ನಿಯಂತ್ರಣವನ್ನು ಮಾಡ್ಬೋದು. ನಾನು ಬಟರ್ ಫ್ರೂಟ್ ಗಿಡಕ್ಕೆ ಸ್ಪ್ರೇ ಮಾಡಿದ್ದೆ. ನೀವು ನೋಡ್ಬೋದು ಕೀಟಗಳೆಲ್ಲ ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗಿದೆ ಅಂತ.